ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆ ಕೇಸ್, ಎದೆಗೆ ಹೊಕ್ಕಿದ ಒಂದು ಗುಂಡನ್ನ ಹೊರತೆಗೆದಿದ್ದಾರೆ ವೈದ್ಯರು. ಮರಣೋತ್ತರ ಪರೀಕ್ಷೆಯ ವೇಳೆ ಅವರ ಎದೆ ಸೀಳಿದ್ದ ಒಂದು ಗುಂಡನ್ನ ಹೊರತೆಗೆಯಲಾಗಿದೆ. NP ಬೋರ್ 025 ಪಿಸ್ತೂಲ್ನಿಂದ ಎದೆಗೆ ಫೈರಿಂಗ್ ಮಾಡಿಕೊಂಡಿದ್ರು. ಎದೆ ಸೀಳಿದ ಗುಂಡು ಸಿಜೆ ರಾಯ್ ಅವರ ಬೆನ್ನಿನಲ್ಲಿ ಲಾಕ್ ಆಗಿತ್ತು. ಆ ಗುಂಡನ್ನ ಹೊರತೆಗೆದಿದ್ದಾರೆ ವೈದ್ಯರು. ತಮ್ಮ ಬಲಗೈನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ಸಿಜೆ ರಾಯ್ ಅವರು ಆತ್ಮಹತ್ಯೆಗೆ ನಿನ್ನೆ ಶರಣಾಗಿದ್ರು. ಗುಂಡು ಎದೆಯ ಎಡಭಾಗದ ಮೂಲಕ ದೇಹಕ್ಕೆ ಎಂಟ್ರಿ ಕೊಟ್ಟಿತ್ತು. ರಾಯ್ ಅವರ ಬೆನ್ನಿನ ಭಾಗದಲ್ಲಿ ಆ ಗುಂಡು ಸಿಲುಕಿಕೊಂಡಿತ್ತು. ಅದನ್ನ ಹೊರತೆಗೆಯಲಾಗಿದೆ ಮರಣೋತ್ತರ ಪರೀಕ್ಷೆಯ ವೇಳೆ. ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣ ಉದ್ಯಮ ಲೋಕವನ್ನ ನಡುಗಿಸಿದೆ. ಅಂತಹ ಧೈರ್ಯವಂತ 30-40 ಸೈಟಿಂದ ಸಣ್ಣ ಬಿಸ್ನೆಸ್ ಅನ್ನ ಶುರು ಮಾಡಿ ಇವತ್ತು ಸಾವಿರಾರು ಕೋಟಿಯ ಒಡೆಯನಾಗಿದ್ರು. ಏನೂ ಇಲ್ಲದಾಗ್ಲೇ ಅಷ್ಟು ಛಲದಿಂದ ಮೇಲೆ ಬಂದಂತಹ ವ್ಯಕ್ತಿ ಎಲ್ಲವೂ ಇದ್ದಾಗ ಈ ರೀತಿ ಜೀವನವನ್ನ ದುರಂತವಾಗಿ ಅಂತ್ಯಗೊಳಿಸಿಕೊಂಡಿದ್ದಿದೆಯಲ್ಲ, ಇದು ಬಹಳ ಆಘಾತಕಾರಿ ವಿಷಯ. ಇನ್ನು ಸಿಜೆ ರಾಯ್ ಅವರ ಮರಣೋತ್ತರ ಪರೀಕ್ಷೆ ಅಂತ್ಯಗೊಂಡಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಲಾಯಿತು. ಇದೀಗ ಅದು ಅಂತ್ಯ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಜೆ ರಾಯ್ ಅವರ ಮೃತದೇಹವನ್ನ ಹಸ್ತಾಂತರ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ಅವರ ದೇಹವನ್ನ ಹೊಕ್ಕಿದಂತಹ ಗುಂಡನ್ನ ಹೊರತೆಗೆಯಲಾಗಿದೆ. ನಿನ್ನೆ ಅವರ ಕಚೇರಿಯಲ್ಲೇ ಸಿಜೆ ರಾಯ್ ಅವರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. IT ಅಧಿಕಾರಿಗಳ ದಾಳಿಯಾಗಿತ್ತು, ಪರಿಶೀಲನೆ ನಡೀತಾ ಇತ್ತು. ಈ ನಡುವೆ ಏಕಾಏಕಿ ಏನಾಯಿತೋ ಗೊತ್ತಿಲ್ಲ, ಸಾಯಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ನಿನ್ನೆ ಬೆಳಿಗ್ಗೆ 10 ಗಂಟೆ ಸುಮಾರಿಗೆ ಅವರ ಸಹೋದರನಿಗೂ ಕೂಡ ಕರೆ ಮಾಡಿದ್ರಂತೆ. ತುಂಬ ಒತ್ತಡ ಆಗ್ತಿದೆ ನನಗೆ, ಆದಷ್ಟು ಬೇಗ ಬಾ, ಎಲ್ಲಿದ್ಯಾ ಅಂತ ಹೇಳಿ. ಆದರೆ ಮಧ್ಯಾಹ್ನದ ಹೊತ್ತಿಗೆ ಸಿಜೆ ರಾಯ್ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಬರ ಸಿಡಿಲಿನಂತೆ ಅವರ ಕುಟುಂಬಕ್ಕೆ ಬಂದೆರಗುತ್ತೆ. ಉದ್ಯಮ ಲೋಕವನ್ನೇ ಶೇಕ್ ಮಾಡುತ್ತೆ. ಸಣ್ಣ ರಿಯಲ್ ಎಸ್ಟೇಟ್ ಉದ್ಯಮದಿಂದ ಆರಂಭವಾದಂತಹ ಸಿಜೆ ರಾಯ್ ಒಂದು ದೊಡ್ಡ ಆಲದ ಮರದ ರೀತಿಯಲ್ಲಿ ಬೆಳೆದು ನಿಲ್ತಾರೆ. ಬರೀ ಉದ್ಯಮ ಕ್ಷೇತ್ರಕ್ಕೆ ಅವರು ಸೀಮಿತ ಆಗೋದಿಲ್ಲ. ಸಿನಿಮಾ ಕ್ಷೇತ್ರ, ಕಿರುತೆರೆ ಲೋಕ, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸ್ಪಾನ್ಸರ್, ಅನೇಕ ಸಮಾಜಮುಖಿ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿರ್ತಾರೆ. ಇನ್ನು ಸಿಜೆ ರಾಯ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ಬಾಬು ಅವರ ವೈಟ್ ಹೌಸ್ ಕಾಸಾ ಗ್ರ್ಯಾಂಡ್ನಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುವಂತಹ ಸಾಧ್ಯತೆ ಇದೆ. ಬನ್ನೇರು ಘಟ್ಟದ ಕಾಸಾ ಗ್ರ್ಯಾಂಡ್ನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡುವ ಸಾಧ್ಯತೆ ಇದೆ. ಇವತ್ತು ಸಂಜೆ ಅಥವಾ ನಾಳೆ ಸಿಜೆ ರಾಯ್ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸುವ ಸಾಧ್ಯತೆ ಇದೆ. ಇನ್ನೊಂದಷ್ಟು ಪ್ರಕ್ರಿಯೆಗಳು ಆಗಬೇಕಿದೆ. ಸಾಕಷ್ಟು ಮಂದಿ ಇವರ ಜೊತೆಗೆ ಅತ್ಯುತ್ತಮ ಒಡನಾಟವನ್ನ ಹೊಂದಿದ್ರು. ಇವರ ಸಾವಿನ ಸುದ್ದಿ ಎಲ್ರಿಗೂ ಕೂಡ ದಿಗ್ಭ್ರಾಂತಿಯನ್ನ ಮೂಡಿಸಿದೆ. ಅಂತಿಮವಾಗಿ ಸಿಜೆ ರಾಯ್ ಅವರಿಗೆ ನಮನವನ್ನ ಸಲ್ಲಿಸ್ತಾರೆ. ಅಂತಿಮ ದರ್ಶನಕ್ಕೆ ಸಾಕಷ್ಟು ಮಂದಿ ಆಗಮಿಸಲಿದ್ದಾರೆ. ಹಾಗಾಗಿ ಅವರ ಅಂತಿಮ ದರ್ಶನಕ್ಕೆ ಒಂದು ಕಡೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ. ನಂತರದಲ್ಲಿ ಇವತ್ತು ಸಂಜೆ ಸಾಧ್ಯ ಆದರೆ, ಇಲ್ಲದಿದ್ದರೆ ನಾಳೆ ಅಂತ್ಯಕ್ರಿಯೆ ನೆರವೇರಿಸುವ ಸಾಧ್ಯತೆಗಳು ದಟ್ಟವಾಗಿ ಕಂಡುಬರುತ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಚಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಒಂದು ಕಡೆ ಮರಣೋತ್ತರ ಪರೀಕ್ಷೆ ಅಂತ್ಯ ಆಗಿದೆ, ಮತ್ತೊಂದು ಕಡೆ ಅವರ ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಿದೆ ಅಂತ? ಮಧುಶ್ರೀ, ಸಾವಿರಾರು ಕೋಟಿಯ ಸಾಮ್ರಾಜ್ಯವನ್ನ ಕಟ್ಟಿ ಎದೆಗೆ ಗುಂಡನ್ನು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಉದ್ಯಮಿ ಸಿಜೆ ರಾಯ್ ಅವರ ಒಂದು ಮೃತದೇಹದ ಮರಣೋತ್ತರ ಪರೀಕ್ಷೆ ಏನಿದೆ ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ಈಗಾಗಲೇ ಮುಕ್ತಾಯಗೊಂಡಿರುವಂಥದ್ದು. ಅದಾದ ಬಳಿಕ ಈಗ ಅವರ ಮೃತದೇಹವನ್ನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಸದ್ಯಕ್ಕೆ ನಡೀತಾ ಇದೆ. ಇದಕ್ಕೂ ಮುಂಚಿತವಾಗಿ ಅಂದ್ರೆ ಗುಂಡು ಎದೆಗೆ ಹೋಗ್ಕೊಂಡಿತ್ತು. ಆ ಎದೆಯಲ್ಲಿ ಸಿಲುಕಿರುವಂತಹ ಗುಂಡು ಎಲ್ಲಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಹಚ್ಚುವಂತಹ ಒಂದು ಕಾರ್ಯವನ್ನು ಕೂಡ ವೈದ್ಯರು ಮಾಡಿದ್ದಾರೆ. ಸ್ಕ್ಯಾನಿಂಗ್ ಮಾಡೋದ್ರ ಮೂಲಕ
ಬಳಿಕವಾಗಿ ಗುಂಡು ಎಲ್ಲಿದೆ ಅಂತ ಹೇಳಿ ಅದನ್ನ ಮಾರ್ಕ್ ಮಾಡಿ ಅದಾದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆ ವೇಳೆಯಲ್ಲಿ ಅದನ್ನ ಹೊರ ಕೂಡ ತೆಗೆದಿರುವಂತದ್ದು. ಈ ವೇಳೆಯಲ್ಲಿ ಒಂದು ಗುಂಡು ಅವರ ಎದೆಯನ್ನ ಹೊಕ್ಕಿತ್ತು ಅನ್ನೋದು ಕೂಡ ಗೊತ್ತಾಗಿದೆ. ಈಗ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ಇದಾದ ಬಳಿಕವಾಗಿ ಸಿಜೆ ರಾಯರವರ ಸಹೋದರ ಆಗಿರುವಂತಹ ಸಿಜೆ ಬಾಬು ಏನಿದ್ರೆ ಅವರ ಒಂದು ವೈಟ್ ಹೌಸ್ ಕೋರಮಂಗಲದಲ್ಲಿರುವಂತಹ ವೈಟ್ ಹೌಸ್ ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಅವರ ಕುಟುಂಬಸ್ಥರು ಈಗಾಗಲೇ ಬೆಳಿಗ್ಗೆ ಆಗಮಿಸಿರುವಂತದ್ದು. ಆದ್ರೆ ಸಂಬಂಧಿಕರು ಹೇಳಿ ಕೇಳಿ ಸಿಜೆ ರಾಯ್ ಒಂದು ದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿ ಬೆಳೆದಂತವರು. ಇವರು ಬೇರೆ ಬೇರೆ ರಾಜ್ಯದಲ್ಲಿ ಸೇರಿದಂತೆ ಬೇರೆ ಬೇರೆ ದೇಶದಲ್ಲೂ ಕೂಡ ಉದ್ಯಮವನ್ನು ಹೊಂದ್ಕೊಂಡಿದ್ದಾರೆ. ಹಾಗಾಗಿ ಬೇರೆ ಬೇರೆ ಭಾಗಗಳು ಇವರಿಗೆ ಬೇಕಾಗುವಂತಹ ಆತ್ಮೀಯರು ಜೊತೆಗೆ ಇವರ ಸಂಬಂಧಿಕರು ಕೂಡ ಬೇರೆ ದೇಶದಲ್ಲೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಬರುವಂತಹ ಒಂದು ನಿಟ್ಟಿನಲ್ಲೂ ಕೂಡ ಇವತ್ತು ಅಂತ್ಯಕ್ರಿಯೆ ಮಾಡಬೇಕಾ ಅಥವಾ ನಾಳೆ ಮಾಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಇನ್ನೂ ನಿರ್ಧಾರವನ್ನ ಮಾಡ್ಕೊಳ್ತಾ ಇರುವಂತದ್ದು. ಈಗ ಅಂದ್ರೆ ಬೌರಿಂಗ್ ಆಸ್ಪತ್ರೆಯಿಂದ ನೇರವಾಗಿ ಮೃತದೇಹವನ್ನ ಕೋರಮಂಗಲದಲ್ಲಿರುವಂತಹ ವೈಟ್ ಹೌಸ್ಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ತಾರೆ. ಅಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ನಿರ್ಧಾರವನ್ನ ಮಾಡಿಕೊಂಡು ಇವತ್ತು ಅಂತ್ಯಕ್ರಿಯೆ ಮಾಡಬೇಕಾ ಅಥವಾ ನಾಳೆ ಮಾಡಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆಸ್ತಾರೆ. ಅಂದ್ರೆ ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ ಕ್ರೈಸ್ತ ಧರ್ಮದಲ್ಲಿ ಭಾನುವಾರ ಒಂದು ಅಂತ್ಯಕ್ರಿಯೆಯನ್ನ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನುವಂತ ನಂಬಿಕೆ ಕೂಡ ಇದೆ. ಯಾಕಂದ್ರೆ ಕ್ರೈಸ್ತ ಸಮುದಾಯದವರೆಲ್ಲರೂ ಕೂಡ ಭಾನುವಾರ ಹೆಚ್ಚಾಗಿ ಪ್ರಾರ್ಥನೆಯಲ್ಲಿ ತೊಡಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ನೋಡಿರ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಒಂದು ಅಂತ್ಯಕ್ರಿಯೆ ಮಾಡ್ಬೇಕಾ ಅಥವಾ ಭಾನುವಾರ ನಾಳೆ ಮಾಡ್ಬೇಕಾ ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬಸ್ಥರು ಇನ್ನು ನಿರ್ಧಾರವನ್ನ ಮಾಡ್ಕೊಳ್ತಾ ಇರುವಂತದ್ದು. ಮಧುಶ್ರೀ ಅಂದ್ರೆ ಅವರ ಒಂದು ಅಂತ್ಯಕ್ರಿಯೆ ಬನ್ನೇರುಘಟ್ಟದಲ್ಲಿರುವಂತಹ ಕಾಸಾ ಗ್ರ್ಯಾಂಡ್ ಏನಿದೆ ಆ ಕಾಸಾ ಗ್ರ್ಯಾಂಡ್ ಅಲ್ಲಿ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಿರುವುದು. ಇದೆಲ್ಲವೂ ಕೂಡ ಅವರ ಕುಟುಂಬಸ್ಥರಿಂದ ಅಧಿಕೃತ ಆಗಬೇಕಾಗಿದೆ. ಮಧುಶ್ರೀ, ಈಗ ರಾಜಪ್ಪ ಎಷ್ಟು ಹೊತ್ತಿಗೆ ಈ ಒಂದು ಅಂತ್ಯ ಸಂಸ್ಕಾರ ಅಥವಾ ಅಂತಿಮ ದರ್ಶನಕ್ಕೆ ಸಂಬಂಧಪಟ್ಟಂತೆ ಅವರ ಮೃತದೇಹವನ್ನ ಸ್ಥಳಾಂತರ ಮಾಡಲಾಗುತ್ತೆ? ಇಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದ್ದು ಇನ್ನು ಎಷ್ಟು ಹೊತ್ತು ಹಿಡಿಬಹುದು ಅಂತ ಮೃತದೇಹವನ್ನ ಹಸ್ತಾಂತರ ಮಾಡುವುದಕ್ಕೆ? ಮಧುಶ್ರೀ, ಬೌರಿಂಗ್ ಆಸ್ಪತ್ರೆಯಲ್ಲಿ ಗಮನಿಸ್ತಾ ಇರಬಹುದು. ಈಗಾಗಲೇ ಅಶೋಕನಗರ ಪೊಲೀಸರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಇರುವಂತದ್ದು. ಅವರೆಲ್ಲರೂ ಕೂಡ ಹೊರಗಡೆ ಇರುವಂತದ್ದು. ಸಾಮಾನ್ಯವಾದಂತಹ ಸಾವು ಆದಂತಹ ಸಂದರ್ಭದಲ್ಲಿ ಯಾರೇ ಸತ್ರೆ ಮಾಧ್ಯಮದವ್ರನ್ನು ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಅವರ ಸಂಬಂಧಿಕರೆಲ್ಲರೂ ಕೂಡ ತುಂಬಿಕೊಂಡಿರ್ತಾರೆ. ಆದ್ರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿರುವಂತಹ ಕಾರಣದಿಂದಾಗಿ ಈ ಶವಾಗಾರದ ಮುಂಭಾಗದಲ್ಲಿ ಪೋಸ್ಟ್ ಮಾರ್ಟಮ್ ಸೆಂಟರ್ ಏನಿದೆ ಅಲ್ಲಿ ಯಾರನ್ನೂ ಕೂಡ ಒಳಗಡೆ ಬಿಟ್ಕೋತಿಲ್ಲ. ಕೇವಲ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಅದರ ಜೊತೆಗೆ ಆಸ್ಪತ್ರೆ ವೈದ್ಯರಿಗೆ ಮಾತ್ರ ಒಳಗಡೆ ಹೋಗೋದಕ್ಕೆ ಅವಕಾಶ ಕೂಡ ಇರುವಂತದ್ದು. ಹಾಗಾಗಿ ಇನ್ನೊಂದು 20 ರಿಂದ 30 ನಿಮಿಷದ ಒಳಗಡೆ ಈ ಪೋಸ್ಟ್ ಮಾರ್ಟಮ್ ನ ಪ್ರಕ್ರಿಯೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಮುಗಿಯುತ್ತೆ. ಅದಾದ ಬಳಿಕ ಆಂಬ್ಯುಲೆನ್ಸ್ ನ ಮೂಲಕವಾಗಿ ಇಲ್ಲಿಂದ ಕೋರಮಂಗಲ ವೈಟ್ ಹೌಸ್ಗೆ ಮೃತದೇಹವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅಂದ್ರೆ ಈ ಮರಣೋತ್ತರ ಪರೀಕ್ಷೆ ವೇಳೆಯಲ್ಲಿ ಸಿಕ್ಕಂತಹ ಒಂದಿಷ್ಟು ಕುರುಹುಗಳಾಗಿರ್ಬೋದು, ಜೊತೆಗೆ ಅಲ್ಲಿ ವಶಕ್ಕೆ ಪಡೆದುಕೊಂಡಿರುವಂತಹ ಬುಲೆಟ್ ಏನಿದೆ ಅದನ್ನ ಒಂದು ಶೀಲ್ಡ್ ಕವರ್ ಮಾಡಿ ಪೊಲೀಸರಿಗೆ ಹಸ್ತಾಂತರ ಮಾಡುವಂತ ಕೆಲಸವನ್ನು ವೈದ್ಯರು ಮಾಡ್ತಾರೆ. ಆ ಬುಲೆಟ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಅದನ್ನ FSL ಗೆ ಕಳಿಸುವಂತ ಕೆಲಸ ಕೂಡ ಮಾಡ್ತಾರೆ. ಅಂದ್ರೆ ಅವರ ಒಂದು ಕಚೇರಿಯಲ್ಲಿ ಸಿಕ್ಕಂತಹ ಪಿಸ್ತೂಲ್ ಏನಿದೆ ಆ ಪಿಸ್ತೂಲ್ಗೂ ಈ ಬುಲೆಟ್ಗೂ ಮ್ಯಾಚ್ ಮಾಡಿ ಕೂಡ ನೋಡ್ತಾರೆ. ಅಂದ್ರೆ ಅದು ಕೂಡ ಈ ಪ್ರಕರಣದಲ್ಲಿ ದೃಢ ಪಡಬೇಕಾಗತ್ತೆ. ಅಂದ್ರೆ ಅದೇ ಒಂದು ಪಿಸ್ತೂಲ್ ನಿಂದ ಹೊರ ಬಂದಿರುವಂತಹ ಬುಲೆಟ್ ಏನು ಅನ್ನುವಂತಹ ನಿಟ್ಟಿನಲ್ಲಿ, ಹಾಗಾಗಿ ಎಲ್ಲವನ್ನ ಕೂಡ ಕನ್ಫರ್ಮ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ಆ ಒಂದು ಬುಲೆಟ್ ಅನ್ನ ಕೂಡ FSL ಗೆ ಕಳಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿರುವಂತದ್ದು. FSL ವರದಿ ಬಂದ ಬಳಿಕವಾಗಿ ಏನು ವಶಕ್ಕೆ ಪಡ್ಕೊಂಡಿರುವಂತಹ ಪಿಸ್ತೂಲ್ ಏನಿದೆ ಅದೇ ಬೋರ್ ಅನ್ನುವಂತಹ ಪಿಸ್ತೂಲ್ ಅದರಿಂದನೇ ಈ ರೀತಿಯಾಗಿ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದೇ ಪಿಸ್ತೂಲ್ ಇಂದ ಹೊರ ಬಂದಂತಹ ಗುಂಡ ಇದು ಅನ್ನುವಂಥದ್ದು ಕೂಡ FSL ಇಂದ ದೃಢ ಪಡಬೇಕಾಗತ್ತೆ. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ರಾಜಪ್ಪ, ಮಾಹಿತಿಯನ್ನು ಪಡಿತೀನಿ. ನೇರ ಪ್ರಸಾರದಲ್ಲಿ ಶಿವಪ್ರಸಾದ್ ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಶಿವಪ್ರಸಾದ್, ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ. ಇನ್ನು ಸಿಜೆ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಹೋದರ ಸಿಜೆ ಬಾಬು ಅವರು ಕೂಡ ಮಾತನಾಡಿದ್ದಾರೆ. ಒಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ IT ದಾಳಿಯ ಕುರಿತು ಏನ್ ಹೇಳಿದ್ದಾರೆ ಸಿಜೆ ಬಾಬು ಅನ್ನೋದನ್ನ ನೋಡೋಣ. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಟ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40 ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸ್ ಇಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದ್ರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವ್ರಿಲ್ಲ, ಹೋಗಿದ್ದಾರೆ. ಏನ್ ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದ್ರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40 ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ರೆ ಬೇರೆ ಏನು ಮಾತಾಡಿಲ್ಲ.
ಸರ್ ಏನೋ ಹೇಳಿದ್ರ ಹರಾಸ್ಮೆಂಟ್ ಆಗ್ತಾ ಇದೆ ಆತರ ಏನಾದ್ರು IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾ 1 ತಿಂಗಳಿಂದ ಹೇಳ್ತಾ ಇದಾರೆ. 1 ತಿಂಗಳಿಂದ ಹೇಳ್ತಾ ಇದಾರೆ. ಹೌದು. ಯಾಕಂದ್ರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ರು ಅವರು. ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ, ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರ್ಸ್ಕೊಂಡಿದ್ದಾರೆ. ಆಗ ಏನ್ ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ರು. ಏನ್ ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನ್ ಕ್ವಶನ್ಸ್ ಆಯ್ತು ಏನು ಅಂತ. ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನ್ ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ. ನಾನು ಅವ್ರ ಮೇಲೆ ಹೇಳ್ಬೇಕಲ್ಲ. ಅಲ್ಲ, ಅದು ಈಗ ನಾನು ಫ್ಯಾಮಿಲಿ ಮೀಟ್ ಮಾಡ್ಬಿಟ್ಟು ನನ್ನ ಹತ್ರ ಮೀಟ್ ಮಾಡಿದ್ದು ನಾನು ಹೋಗೋ ಮುಂಚೆ ಮೀಟ್ ಮಾಡಿದ್ದಾರೆ. ಯಾವ್ರ ಬಗ್ಗೆ? ಇಲ್ಲ ಬೇರೆ ಯಾವ ಥ್ರೆಟ್ ಇಲ್ಲ. ಅವ್ರಿಗೆ ಸಾಲ ಇಲ್ಲ, ಥ್ರೆಟ್ ಇಲ್ಲ, ಅವ್ರಿಗೆ ಎನಿಮೀಸ್ ಇರ್ಲಿಲ್ಲ. ಏನಿಲ್ಲ ಲಾಸ್ ಏನಿಲ್ಲ ಅವ್ರಿಗೆ. ನನಗೆ ಗೊತ್ತಿದ್ದಂಗೆ ಡಿಪ್ರೆಷನ್ ಅಲ್ಲಿ ಏನಿರ್ಲಿಲ್ಲ. ಗೊತ್ತಿಲ್ಲ, ಅದು ಹೋಗಿ ಕೇಳ್ಬೇಕು, ನೋಡ್ಬೇಕು. ನಾನು ಏರ್ಪೋರ್ಟ್ ಇಂದ ಬರ್ತಾ ಇದ್ದೆ. ಅಲ್ಲ, ನಾನು ಕೇಳೇ ಹೇಳ್ತೀನಿ. ಅದೊಂದೇ ಇಶ್ಯೂ ಇದ್ದಿದ್ದು, ಅದು ಏನು ಅಂತ ವಿಚಾರಿಸ್ಬಿಟ್ಟು ನಾನು ಹೇಳ್ತೀನಿ. ಒಂದೊಂದು ನಿಮಿಷ ಮುಗಿಸ್ಬಿಡ್ತೀನಿ. ಕೇರಳ ഇൻകം ടാക്സ് ഡിപ്പാർട്ട്മെന്റ് നിന്നാണ് വന്നിരുന്നത്. ദേവേർ ഇൻ ഹിസ് ഓഫീസ്. അവര് 3 ദിവസമായിട്ട് അവർ ഓഫീസിലുണ്ട്. 28-ാം തീയതി ഒന്നാണ്, 28, 29, ഇന്നലെ 30-ാം തീയതി രാവിലെ എന്നെ വിളിച്ചിട്ട് പറഞ്ഞു. റോയ് വിളിച്ചിട്ടുണ്ടായിരുന്നു. 10:40 രാവിലെ വിളിച്ചിട്ട് പറഞ്ഞു, നീ എപ്പോഴാ വരുന്നത്, എനിക്കൊന്ന് കാണണമെന്ന്. അപ്പൊ ഞാൻ പറഞ്ഞു ഇന്ന് 7 മണിക്ക് കാണാന്ന് പറഞ്ഞാണ്. പക്ഷെ ആളുണ്ടായില്ല, ആള് പോയി. അത് ആയിരിക്കാം. വേറെ ആൾക്ക് വേറെ ഒരു കടോ ബാധ്യതയോ അല്ലെങ്കിൽ ത്രെട്ടോ അങ്ങനത്തെ ഒന്നും ഇല്ല. അല്ല, അതിപ്പോ ഞാൻ ഫാമിലിയെന്ന് കോണ്ടാക്ട് ചെയ്യട്ടെ. ഞാൻ കണ്ടിട്ടില്ല, ഫാമിലിയെ കണ്ടിട്ടില്ല. സംസാരിച്ചിരുന്നു. ಅಲ್ಲ, ಅವರೇ ಅದನ್ನೇ പറഞ്ഞ ಕಡೆಗೆ ನೀವು ಯಾವಾಗ ಬರ್ತೀರಾ ಮೀಟ್ ಮಾಡೋಣ ಅಂತ ಹೇಳಿದ್ರು ನನಗೆ. ನಿನ್ನೆ ಬೆಳಗ್ಗೆ 10:40ಕ್ಕೆ. ಅಲ್ಲ, ಅದು ನಡೀತಾ ಇತ್ತು, ಅದು ಮಾತಾಡ್ತಾ ಇದ್ರು. ಅದು ಮುಂಚೆನೂ ಮಾಡಿದ್ರು, ಅದೇ ಮಂಡೇನು ಮಾಡಿದ್ರು. ಅಲ್ಲ, ಈ 28ಕ್ಕೂ ಮಾಡಿದ್ರು, 29ಕ್ಕೂ ಮಾಡಿದ್ರು. ಅಲ್ಲ, ನಾನು ಫಸ್ಟ್ ಫ್ಯಾಮಿಲಿ ಮೀಟ್ ಮಾಡ್ತೀನಿ. ಫ್ಯಾಮಿಲಿ ಮೀಟ್ ಮಾಡ್ತೀನಿ. ಇಲ್ಲ, ಅದು ಏನು ಗೊತ್ತಿಲ್ಲ, ನಾನು ಫ್ಯಾಮಿಲಿ ಮೀಟ್ ಮಾಡ್ತೀನಿ.